ಪ್ರೀತಿಯ ಸಹೋದರ ಸಹೋದರಿ, ದೇವರ ಮಹಿಮಾ ಶಕ್ತಿಯಿಂದ, ಕೊಲೊಸ್ಸೆ 1 ಅನ್ನೋದು ದೇವರ ಮಹಿಮಾ ಶಕ್ತಿಯಿಂದ ನೀವು ಬಲಗೊಂಡು ಎಲ್ಲವನ್ನು ತಾಳ್ಮೆಯಿಂದಲೂ ಸಮಾಧಾನದಿಂದಲೂ ಸಹಿಸಿಕೊಳ್ಳುತ್ತಾ ಪಿತನಿಗೆ ಹರ್ಷದಿಂದ ಕೃತಜ್ಞತೆಯನ್ನು ಸಲ್ಲಿಸಿರಿ, ಏಕೆಂದರೆ ಬೆಳಕಿನಲ್ಲಿರುವ ದೇವಜನರಿಗಾಗಿ ಕಾಯ್ದಿರಿಸಿರುವ ಸ್ವಾಸ್ಥ್ಯದಲ್ಲಿ. 13ನೇ ವಾಕ್ಯ, ದೇವರು ನಮ್ಮನ್ನು ಅಂಧಕಾರದ ಆಡಳಿತದಿಂದ ಬಿಡುಗಡೆ ಮಾಡಿ ತಮ್ಮ ಪುತ್ರನ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾಗಿ ಕರೆತಂದಿದ್ದಾರೆ. ನೋಡಿ, ಹಾಲೆಲೂಯಾ. ಎಲ್ಲಿಂದ ಕರೆತಂದ್ರು ನಮ್ಮನ್ನು? ಅಂಧಕಾರದ ಆಡಳಿತದಿಂದ, ಪಾಪದ ಸಂಕೋಲೆಗಳಿಂದ, ಸೈತಾನನ ಹಿಡಿತದಿಂದ ನಮ್ಮನ್ನು ಯೇಸು ಕ್ರಿಸ್ತರು ಬಿಡುಗಡೆ ಮಾಡಿ ಪುತ್ರನ ಸಾಮ್ರಾಜ್ಯಕ್ಕೆ ನಮ್ಮನ್ನು ಕರೆತಂದರು. ಅಯೋಗ್ಯರಾದ ನಮ್ಮನ್ನು ತನ್ನ ಶಿಲುಬೆಯ ಮರಣದ ಮೂಲಕ, ತನ್ನ ಶಿಲುಬೆ ಮರಣದ ಯೋಗ್ಯತೆಯಿಂದ ನನ್ನ ಅಯೋಗ್ಯತೆಯನ್ನು ತೆಗೆದುಹಾಕಿ ತನ್ನ ಯೋಗ್ಯತೆಯನ್ನು ನನಗೆ ಕೊಟ್ಟು ಈಗ ಏನು ಮಾಡಿದ್ರು? ಆ ಪ್ರಭು ಕ್ರಿಸ್ತನ ಬೆಳಕಿನಲ್ಲಿ ನನಗಾಗಿ ಕಾಯ್ದಿರಿಸುವ ಆ ಒಂದು ಸ್ವಾಸ್ಥ್ಯದಲ್ಲಿ, ಆ ಒಂದು ಬೆಳಕಿನಲ್ಲಿ ಜೀವಿಸಲು ಯೇಸು ನನ್ನನ್ನು ಅಂಧಕಾರದ ಆಡಳಿತದಿಂದ ಬಿಡುಗಡೆ ಮಾಡಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮನ್ನು ಅಂಧಕಾರದ ಆಡಳಿತದಿಂದ ಬಿಡುಗಡೆ ಮಾಡಿ ತಮ್ಮ ಪುತ್ರನ ಎಲ್ಲಿಗೆ ಕರ್ಕೊಂಬಂದ್ರೀಗ? ಅಂಧಕಾರದ ಆಡಳಿತದಿಂದ ಬಿಡುಗಡೆ ಮಾಡಿ ಎಲ್ಲಿಗೆ ಕರ್ಕೊಂಬಂದ್ರು? ತಮ್ಮ ಪುತ್ರನ ಸಾಮ್ರಾಜ್ಯಕ್ಕೆ ಸೇಫ್ ಆಗಿ ಕರ್ಕೊಂಬಂದ್ರಂತೆ. ಪ್ರೈಸ್ ದಿ ಲಾರ್ಡ್. ಸುರಕ್ಷಿತವಾಗಿ ಕರೆತಂದ್ರಂತೆ. ಹಲ್ಲೆಲೂಯಾ. ಈ ಪುತ್ರನಲ್ಲಿ ನಮಗೆ ಪಾಪ ಕ್ಷಮೆ ದೊರಕಿದೆ, ವಿಮೋಚನೆಯು ಲಭಿಸಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ.